ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅಧ್ಯಯನೋತ್ಸವಗಳಿಂದ ಪುಳಕಿತವಾದ ತಿರುಮಲ, ಜಿಯರ್ಗಳ ಸಾನ್ನಿಧ್ಯದಲ್ಲಿ ನಡೆದ ವಿಶೇಷ ಕೈಂಕರ್ಯಗಳು. ಸಕಲ ಜನಗಳ ಸಂಪೂರ್ಣ ಆರೋಗ್ಯಕ್ಕಾಗಿ ಸುಂದರಕಾಂಡ ಪಠಣ, ತಿರುಮಲೆಯಲ್ಲಿ ವಿಶ್ವ ಕಲ್ಯಾಣಾರ್ಥಕ್ಕಾಗಿ ಚತುರ್ವೇದ ಪಾರಾಯಣ. ವೈಕುಂಠ ಏಕಾದಶಿಗೆ ಸಜ್ಜಾಗಿರುವ ಬೆಂಗಳೂರಿನ ಟಿಟಿಡಿ ದೇವಾಲಯ, ಭಕ್ತರ ಸೌಕರ್ಯಾರ್ಥವಾಗಿ ನಡೆಯುತ್ತಿರುವ ಏರ್ಪಾಟುಗಳು. ತಿರುಮಲ ದೊಡ್ಡ ಜಿಯರ್ ಸ್ವಾಮಿ ಮಠದಲ್ಲಿ ಧನುರ್ಮಾಸ ಉತ್ಸವ, ಟಿಟಿಡಿ ಜಿಯರ್ಗಳಿಂದ ಪಾಶುರ ಪಾರಾಯಣ. ತಿರುಮಲ ಕ್ಷೇತ್ರದಲ್ಲಿ ಅಧ್ಯಯನೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿಗೆ 11 ದಿನಗಳ ಮುಂಚಿತವಾಗಿ ಪ್ರತಿ ವರ್ಷ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅಧ್ಯಯನೋತ್ಸವಗಳನ್ನು ಪ್ರಾರಂಭಿಸುವುದು ಸಂಪ್ರದಾಯ. ಈ ಉತ್ಸವಗಳಲ್ಲಿ 11 ದಿನಗಳನ್ನು ಪಗಲ್ಪತ್ತು ಉತ್ಸವಗಳೆಂದು, ಏಕಾದಶಿಯ ನಂತರದ 10 ದಿನಗಳನ್ನು ರಾಪತ್ತು ಉತ್ಸವಗಳೆಂದು ಕರೆಯುತ್ತಾರೆ. ಇದರ ಅಂಗವಾಗಿ ರಂಗನಾಯಕ ಮಂಟಪದಲ್ಲಿ ಸರ್ವಾಲಂಕೃತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ದೊಡ್ಡ ಶೇಷ ವಾಹನದಲ್ಲಿ ಆಸೀನಗೊಳಿಸಿದರು. ಹಾಗೆಯೇ ಶ್ರೀನಿವಾಸನ ಸರ್ವ ಸೈನ್ಯಾಧಿಪತಿ ವಿಶ್ವಕ್ಸೇನರು ಭಗವದ್ ರಾಮಾನುಜಾಚಾರ್ಯರನ್ನು ಆಸೀನಗೊಳಿಸಲಾಯಿತು. ತರುವಾಯ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮೀಜಿ, ಚಿಕ್ಕ ಜಿಯರ್ ಸ್ವಾಮೀಜಿ, ಆಚಾರ್ಯ ಪುರುಷರು ಶ್ರೀನಿವಾಸನ ಪ್ರಾಶಸ್ತ್ಯದ ಕುರಿತು 12 ಮಂದಿ ಆಳ್ವಾರರು ರಚಿಸಿರುವ ದಿವ್ಯ ಪ್ರಬಂಧ ಪಾಶುರಗಳನ್ನು ಪಾರಾಯಣ ಮಾಡಿದರು. ಬಳಿಕ ಶ್ರೀ ಭೂರಮಣನಿಗೆ ವಿಶೇಷ ಕೈಂಕರ್ಯಗಳನ್ನು ಸಲ್ಲಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ವೈಕುಂಠ ಏಕಾದಶಿ ಪರ್ವದಿನಕ್ಕೆ ಸಜ್ಜಾಗಿದೆ. ಬೆಂಗಳೂರು ಟಿಟಿಡಿ ಸ್ಥಾನಿಕ ಸಲಹಾ ಸಮಿತಿಯ ನೇತೃತ್ವದಲ್ಲಿ ಭಕ್ತರ ಸೌಕರ್ಯಾರ್ಥವಾಗಿ ಎಲ್ಲ ರೀತಿಯ ಏರ್ಪಾಟುಗಳನ್ನು ಮಾಡಲಾಗಿದೆ. ಜಗಮಗಿಸುವ ವಿದ್ಯುತ್ ದೀಪಗಳು, ವರ್ಣಮಯ ಪುಷ್ಪಗಳಿಂದ ದೇವಾಲಯವನ್ನು ಅಂದವಾಗಿ ಅಲಂಕರಿಸಲಾಗಿದೆ. ನಾಳೆಯಿಂದ ಮುಂದಿನ 10 ದಿನಗಳ ಕಾಲ ಮುಂಜಾನೆ 5 ಗಂಟೆಯಿಂದ ರಾತ್ರಿಯವರೆಗೆ ಸ್ವಾಮಿಯ ದರ್ಶನ ಹಾಗೂ ವೈಕುಂಠ ದ್ವಾರ ಪ್ರವೇಶಕ್ಕೆ ಭಕ್ತರನ್ನು ಅನುಮತಿಸಿದ ತಿರುಮಲೆಯಲ್ಲಿರುವ ದೊಡ್ಡ ಜಿಯರ್ ಸ್ವಾಮಿಗಳ ಮಠದಲ್ಲಿ ಧನುರ್ಮಾಸೋತ್ಸವವು ವೈಭವವಾಗಿ ನೆರವೇರುತ್ತಿದೆ. ಟಿಟಿಡಿ ಧನುರ್ಮಾಸದಲ್ಲಿ ವಿಶೇಷವಾಗಿ ನಿರ್ವಹಿಸುತ್ತಿರುವ ತಿರುಪ್ಪಾವೈ ಪಾಶುರ ಪಠಣವು ಶ್ರಾವ್ಯವಾಗಿ ನೆರವೇರಿತು. ಇದರ ಭಾಗವಾಗಿ ಟಿಟಿಡಿ ದೊಡ್ಡ ಜಿಯರ್ಗಳಾದ ಶ್ರೀ 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 ಶಟಗೋಪ ರಾಮಾನುಜ ಪೆದ್ದ ಜಿಯರ್ ಹಾಗೂ ಚಿಕ್ಕ ಜಿಯರ್ಗಳಾದ ಶ್ರೀ 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 ಮನವಾಳ ಮಹಾರಾಮಾನುಜ ಜಿಯರ್ ಸ್ವಾಮಿಗಳ ನೇತೃತ್ವದಲ್ಲಿ ಮೊದಲಿಗೆ ಗೋದಾದೇವಿ ಪ್ರಾರ್ಥನೆ, ತಿರುನಾಮ ಪಠಣವನ್ನು ಮಾಡಿ ಪಂಡಿತರು ತಿರುಪ್ಪಾವೈ ಪಾಶುರ ಪಠಣವನ್ನು ಮಾಡಿದರು. ತಿರುಮಲೆಯ ನಾದನೀರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆಯುರಾರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಂಡಿತರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ಡಿಸೆಂಬರ್ 25ರಿಂದ ಜನವರಿ 3ನೇ ತಾರೀಖಿನವರೆಗೂ ಸಂಬಂಧಿಸಿದ ಸರ್ವದರ್ಶನ ಟಿಕೆಟ್ಗಳನ್ನು ತಿರುಪತಿ ಸ್ಥಳೀಯ ಭಕ್ತರಿಗೆ ಮಾತ್ರವೇ ನೀಡಲಾಗಿದ್ದು, 24ನೇ ತಾರೀಖು ಗುರುವಾರದಂದು ತಿರುಪತಿಯಲ್ಲಿರುವ ರಾಮಚಂದ್ರ ಪುಷ್ಕರಣಿ, ಮಹತಿ ಆಡಿಟೋರಿಯಂ, ಎಂಆರ್ ಪಲ್ಲಿ ಮಾರ್ಕೆಟ್, ರಾಮನಾಯ್ಡು ಹೈಸ್ಕೂಲ್, ಮುನ್ಸಿಪಲ್ ಆಫೀಸಿನಲ್ಲಿರುವ ಕೌಂಟರ್ಗಳಲ್ಲಿರುವ ಕ್ಯೂ ಲೈನ್ನಲ್ಲಿ ಸರ್ವದರ್ಶನ ಟಿಕೆಟ್ಗಳನ್ನು ಪಡೆದ ಭಕ್ತಾದಿಗಳು ಪುಳಕಿತರಾದರು. ಇದೇ ಸಂದರ್ಭದಲ್ಲಿ ಟಿಟಿಡಿ ಇಒ ಡಾಕ್ಟರ್ ಕೆಎಸ್ ಜವಹರ ರೆಡ್ಡಿಯವರು ವೈಕುಂಠ ಏಕಾದಶಿಯ ನಿಮಿತ್ತ 10 ದಿನಗಳ ಕಾಲ ಸರ್ವದರ್ಶನ ಟಿಕೆಟ್ಗಳನ್ನು ಬಿಡುಗಡೆಗೊಳಿಸಲಾಗುವುದಿಲ್ಲ ಹಾಗೂ ಭಕ್ತಾದಿಗಳು ಸಹಕರಿಸಬೇಕಾಗಿ ತಿಳಿಸಿದರು. ತಿರುಮಲೆಯ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು. ಧರ್ಮಗಿರಿ ವೇದ ವಿಜ್ಞಾನ ಪೀಠದ ವೇದ ಪಂಡಿತರಿಂದ
ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲನಾ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತಿದೆ. ವೈಕುಂಠ ಏಕಾದಶಿಯ ಪೂರ್ವ ಸಿದ್ಧತೆಯ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗುರುವಾರ ಮಧ್ಯಾಹ್ನ ವೈಕುಂಠ ಏಕಾದಶಿಯ ಕೊನೆಯ ತಯಾರಿ ಸಮೀಕ್ಷೆ ಸಮಾವೇಶವು ಸ್ಥಳೀಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಆಲಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಜರುಗಿತು. ಹಾಗೂ ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಕಲ್ಪಿಸಿರುವ ವೈಕುಂಠ ಏಕಾದಶಿಯ ವ್ಯವಸ್ಥೆಗಳ ಬಗ್ಗೆ ಸ್ಥಳೀಯ ಆಡಳಿತ ಮಂಡಳಿ ಸದಸ್ಯರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಈ ವರ್ಷ ವೈಕುಂಠ ಏಕಾದಶಿ ನಮ್ಮ ಇಲ್ಲಿ ಪ್ರೆಸಿಡೆಂಟ್ ಆಗಿರೋದಂಥ ಕುಪೇಂದ್ರ ರೆಡ್ಡಿ ಅವರ ನಾಯಕತ್ವದಲ್ಲಿ ನಮ್ಮ ಸ್ಥಾನಿಕ ಸಲಹಾ ಮಂಡಳಿ ನಮ್ಮ ವೈಯಾಲಿಕಾವಲ್ ಟೆಂಪಲಿಂದ 10 ದಿವಸ ಈ ವೈಕುಂಠ ಏಕಾದಶಿ ಪ್ರೋಗ್ರಾಮು ನಡೆಸಬೇಕಂತ ಒಂದು ತಿರುಮಲ ತಿರುಪತಿ ಡೈರೆಕ್ಷನಲ್ಲಿ ನಾವು ಬೆಂಗಳೂರಲ್ಲಿ 10 ದಿವಸ ಓಪನ್ ಮಾಡ್ತಾಯಿದ್ದೀವಿ. ವೈಕುಂಠ ದ್ವಾರದ್ದು ಸ್ವಲ್ಪ ನಿಧಾನವಾಗಿ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಿಧಾನವಾಗಿ 10 ದಿವಸ ಇರೋದ್ರಿಂದ ನಿಧಾನವಾಗಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಏನೇನು ನಾವು ಕ್ಯೂ ಲೈನ್ಸ್ ಆಗಲಿ, ಆಮೇಲೆ ವಾಟರ್ ಆಗಲಿ, ಸ್ಯಾನಿಟೈಸೇಷನ್ ಆಗಲಿ, BBMP ಅವರು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಎಲ್ಲ ಫಾಲೋ ಮಾಡ್ತಾಯಿದ್ವಿ. ಎಲ್ಲ ಪೊಲೀಸ್ ಅವರನ್ನು ಸಹಕಾರ ಕೊಟ್ಟು ಎಲ್ಲ ಕಂಪ್ಲೀಟು 3 ಲೈನ್ ವ್ಯವಸ್ಥೆ ಮಾಡ್ತಾಯಿದ್ವಿ. ಕೆಲವು ವಿ ಐ ಪಿಗಳು, ಜನರಲ್ ಪಬ್ಲಿಕ್ಗೆ, VVIP ಇಂಥವ್ರು ಬರುವಾಗ ಅವ್ರಿಗೆ ಒಂದು ಸಪ್ರೇಟ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ಅದೇ ಎಂಟ್ರೆನ್ಸ್ನಲ್ಲಿ ಹೋಗಿ ಅದೇ ಎಂಟ್ರೆನ್ಸಲ್ಲಿ ವಾಪಸ್ ಬರ್ತಾರೆ. ಸೊ ಅದರಿಂದ ಎಲ್ಲ ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಏನು ತೊಂದರೆ ಆಗಬಾರ್ದಂತ ನಮ್ಮ ಕುಪೇಂದ್ರ ನಾಯಕತ್ವದಲ್ಲಿ ನಮ್ಮ ಸ್ಥಾನಿಕ ಸಲಹಾ ಮಂಡಳಿ ಎಲ್ಲ ವ್ಯವಸ್ಥೆ ಮಾಡಿ ಮುಂದೆ ಹೋಗ್ತಾ ಇದ್ವಿ. ತಿರುಪತಿ ಪ್ರಸಾದ ಎಲ್ಲ ವಿತರಣೆಗೆ ರೆಡಿ ಇದೆ. ಅದೇ ಥರ ಡೈರೀಸು, ಕ್ಯಾಲೆಂಡರ್ಸು, ಪಂಚಾಂಗಗಳು ಎಲ್ಲ ಇದೆ ವಿತರಣೆಗೆ. ಅದೆಲ್ಲ ದಯವಿಟ್ಟು ಕ್ಯೂಯಲ್ಲಿ ಹೋಗಿ ತಗೊಂಡು ಹೋಗಬೇಕಂತ ಹೇಳ್ತಾ ಇದ್ವಿ. ಉಡುಪಿಯ ಪರ್ಯಾಯ ಅದಮಾರು ಮಠದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ 1008 ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಗೀತಾ ಜಯಂತಿ ನಿಮಿತ್ತ ಭಕ್ತಾದಿಗಳಿಗೆ SVBCಯ ಮೂಲಕ ಅನುಗ್ರಹ ಸಂದೇಶವನ್ನು ನೀಡಿದರು. ಈಗ ಮಾರ್ಗಶೀರ್ಷ ಮಾಸ ನಡೀತಾ ಇದೆ. 25ನೇ ದಿನಾಂಕ ಈ ವರ್ಷ, ಈ ದಶಂಬರ ತಿಂಗಳಲ್ಲಿ ಅದನ್ನು ಗೀತಾ ಜಯಂತಿ ಅಂತ ನಾವು ಕರೀತೇವೆ. ಕೃಷ್ಣ ಅರ್ಜುನನಿಗೆ ಗೀತೆಯನ್ನು, ಅರ್ಜುನನಿಗಲ್ಲ, ಅರ್ಜುನನ ಮೂಲಕ ಸಮಾಜಕ್ಕೆ ಕೃಷ್ಣ ಗೀತೆಯನ್ನು ಕೊಟ್ಟಿರತಕ್ಕಂಥ ಮಹಾಪವಿತ್ರ ದಿವಸ. ಆದ್ದರಿಂದ ಗೀತೆಗೆ ಎಷ್ಟು ಮಹತ್ವ ಉಂಟು ಎನ್ನುವುದು ಇದರಲ್ಲಿ ಗೊತ್ತಾಗುತ್ತೆ. ಏನು, ಗೀತಾಧ್ಯಯನಕ್ಕೆ ನಾವು ತೊಡಗಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವಾಗ ಅಕ್ಕಪಕ್ಕದ ಆಹಾರ ಅದು ಇದು ಅಂತೆಲ್ಲ ಯಾವುದೂ ಚಿಂತನೆ ಬರಬಾರ್ದು ಅಂಥೇಳಿ ಕೃಷ್ಣ ಏಕಾದಶಿ ದಿವಸನೇ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದು. ಏಕಾದಶಿ ಅಂತಂದರೆ ನಮ್ಮಲ್ಲಿ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿ ಅಂತ. 15 ದಿವಸಕ್ಕೆ ಉಪವಾಸ ಮಾಡಿದಂದರೆ ಖುಷಿ ಬಂದ ದಿವಸ ಅಲ್ಲ, ಅದು ಇಂತಹ ನಿಶ್ಚಿತ ದಿವಸನೇ. ದಶಮಿ ಅದರ ಮರುದಿವಸ, ದ್ವಾದಶಿ ಅದರ ಹಿಂದಿನ ದಿವಸ, ಅದನ್ನು ಏಕಾದಶಿ. ಏಕಾದಶ 11 ತಿಥಿಗಳಲ್ಲಿ, ಫೋರ್ಟ್ ನೈಟಲ್ಲಿ, ಒಂದು ಪಕ್ಷದಲ್ಲಿ, ಅಂದರೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಎರಡೂ ಕೂಡ. ಅದರಲ್ಲಿ 11ನೇ ದಿವಸ ಉಪವಾಸಕ್ಕಿದ್ದು, ಯಾವ ಆಹಾರಗಳು ಕೂಡುದು, ಎಂತಹ ಅಲಂಕಾರಗಳು ಕೂಡುದು. ಅಂತಹ ದಿವಸ ಕೃಷ್ಣ ಅರ್ಜುನನ ಮೂಲಕ ಭಗವದ್ಗೀತೆಯನ್ನು ಕೊಟ್ಟ ಅಂದರೆ ಏನರ್ಥ, ನಾವು ಭಗವದ್ಗೀತೆ ಅಧ್ಯಯನವನ್ನು ಅದರ ತದೇಕ ಚಿತ್ತರಾಗಿ ಮಾಡಬೇಕೆನ್ನತಕ್ಕಂಥ ಉದ್ದೇಶದಿಂದ ಕೃಷ್ಣ ಈ ಭಗವದ್ಗೀತೆಯನ್ನು, ಇದಕ್ಕೆ ಹೆಸರೇ ಗೀತಾ ಅಂತ. ಗೀತಾ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಹೇಳಿದ್ದು ಅಂತ ಅಷ್ಟೇ ಅರ್ಥ. ಅದು ಗೈ ಶಬ್ದ ಅಂತ ಧಾತು, ಅದರಿಂದ ಬಂದಿರತಕ್ಕಂಥದ್ದು ಗೀತಾ ಅಂತ ಹೇಳಿದ್ದು. ನಿಜವಾದ ಅರ್ಥ ಹೇಳಿದ್ದು ಅಂತ. ಆದರೆ ಅದು ಎಲ್ಲಿ ಅಂದರೆ ಹೇಳುವಿಕೆ. ಎಲ್ಲಿ ಹಾಗಾದರೆ ಹೇಳುವಿಕೆ ಎಲ್ಲಿ ಪ್ರಸಿದ್ಧ ಆಯಿತದ್ದು? ಗೀತಾ ಹೇಳುವಿಕೆ ಎಲ್ಲಿ ಪ್ರಸಿದ್ಧ ಆಯಿತು? ಶಾಸ್ತ್ರೀಯವಾದ ವಿಷಯದಲ್ಲಿ. ಒಬ್ಬ ವ್ಯಕ್ತಿ ತಾನು ಸಮೀಚೀನವಾಗಿ ಸಾತ್ವಿಕವಾದ ಜೀವನ ನಡೆಸಲಿಕ್ಕೆ ಸಂಬಂಧಪಟ್ಟ ಮಾತುಗಳಿಗೆ ಗೀತಾ ಎನ್ನತಕ್ಕಂಥ ಹೆಸರು ಬಂತು. ಆಧ್ಯಾತ್ಮಿಕನೂ ಉಂಟು,
ಲೌಕಿಕನುಂಟು. ನಿನಗೆ ಲೌಕಿಕ ಜೀವನ ಬೇಕಾ, ಅದು ಅದರ ಹೇಗೆ ಜೀವನ ಮಾಡಬೇಕಾ, ಅದು ಅದರಲ್ಲೇ ಉಂಟು. ಬರೀ ಲೌಕಿಕ ಜೀವನ ಮಾಡಿ ಪ್ರಯೋಜನ ಇಲ್ಲ, ಆಧ್ಯಾತ್ಮಿಕನೂ ಬೇಕು. ಆಧ್ಯಾತ್ಮಿಕ ಜೀವನ ಹೇಗೆ ಮಾಡಬೇಕು, ಅದು ಅದರಲ್ಲಿ ಉಂಟು. ಹೀಗೆ ಸಮಸ್ತ ಶಾಸ್ತ್ರಗಳಲ್ಲಿ ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ, ಮಹಾಭಾರತದ ಸಾರ ಭಗವದ್ಗೀತೆ ಮತ್ತು ಸಹಸ್ರನಾಮ. ಭಗವದ್ಗೀತೆಯಲ್ಲಿಯೂ ಕೂಡ ಸಾರ 15ನೇ ಅಧ್ಯಾಯ, ಅದರಲ್ಲಿಯೂ ಸಾರ ಕೊನೆಯ 5 ಶ್ಲೋಕ. ಆ 5 ಶ್ಲೋಕ ಏನು ಹೇಳುತ್ತೆ, ದ್ವಾವಿಮೌ ಪುರುಷೌ ಲೋಕೆ, ಲೋಕದಲ್ಲಿ 2 ಚೇತನಗಳು, ಕ್ಷರ ಅಕ್ಷರ ಅಂತ 2 ಚೇತನಗಳು. ಅದರಲ್ಲಿ ಕ್ಷರ ಬ್ರಹ್ಮಾದಿಗಳು ಕ್ಷರರು, ಲಕ್ಷ್ಮಿ ಒಬ್ಬಳು ಅಕ್ಷರಳು. ಸರಿ, ಮತ್ತೆ ಮುಂದೆ ಈ ಎರಡನ್ನೂ ಕೂಡ ಮೀರಿದ ಇನ್ನೊಂದು ಚೇತನ, ಉತ್ತಮ ಪುರುಷಸ್ತು ಅನ್ಯ, ಇನ್ನೊಂದು. ಇದು ಎರಡನ್ನು ಮೀರಿದ ಒಂದು ಸರ್ವೋತ್ತಮ ವಸ್ತು ಉಂಟು. ಅದನ್ನು ಏನು, ಅದನ್ನು ಪುರುಷೋತ್ತಮ ಅಂತ, ಉತ್ತಮ ಪುರುಷ, ಅದಕ್ಕೇನು ಹೆಸರು, ಪರಮಾತ್ಮ ಅಂತ ಅದಕ್ಕೆ ಹೆಸರು. ಆದರೆ ಒಟ್ಟಿಗೆ ಆ ಪುರುಷೋತ್ತಮ ಸರ್ವೋತ್ತಮ ಯಾರು ಅಂತಂದರೆ ಕೃಷ್ಣ ಅಂತ, ನಾನೇ ಅಂತ ಅರ್ಥ. ಆದರೆ ಒಟ್ಟಿಗೆ ಏನು ತಾತ್ಪರ್ಯ ಬಂತು ಇದರಲ್ಲಿ ನೋಡಿ. ಲಕ್ಷ್ಮೀ ಬೇರೆ, ಬ್ರಹ್ಮಕ್ಷರ ಸರ್ವಾಣಿ ಭೂತಾನಿ ಅಂತ ಬಹುವಚನ ಪ್ರಯೋಗ ಮಾಡಿದ್ರಿಂದ ಚೇತನ ಭೇದ ಬಂತು. ತಾನು ಎರಡಕ್ಕಿಂತ ಕೂಡ ತಾನು ಉತ್ತಮ ಅಂತ ಹೇಳಿದ್ದರಿಂದ ಪುನಃ ಭಗವಂತನಿಗೆ ಸರ್ವೋತ್ತಮತ್ವ. ಹಾಗಾದರೆ ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ, 15ನೇ ಅಧ್ಯಾಯ ಸಾರ ಕೊನೆಯ 5 ಶ್ಲೋಕ, ಅಂದರೆ ಪಂಚಭೇದಗಳು, ಚೇತನ ಚೇತನ ಭೇದ. ಎಲ್ಲಿಯೂ ಕೂಡ ಭಗವಂತ ಮತ್ತು ಜೀವ ಇವರಿಗೆ ಐಕ್ಯವು ಭಗವದ್ಗೀತೆಯ ಅಭಿಪ್ರಾಯ ಅಲ್ಲ, ಯಾವ ಶಾಸ್ತ್ರದ ಅಭಿಪ್ರಾಯವೂ ಅಲ್ಲ ಎನ್ನುವುದು ಸ್ವಯಂ ಕೃಷ್ಣನ ಮುಖದಿಂದಲೇ ಬಂದಿರತಕ್ಕಂಥದ್ದು ಭಗವದ್ಗೀತೆಯ ಮೂಲಕ. ಹೀಗೆ ಇಂತಹ ಭಗವದ್ಗೀತೆಯನ್ನು ನಾವು ಬರೇ ಗೀತಾ ಜಯಂತಿ ದಿವಸ ವರ್ಷಕ್ಕೆ 1 ದಿವಸ ಸ್ಮರಿಸುವುದಲ್ಲ, ಪ್ರತಿ ದಿವಸ ಭಗವದ್ಗೀತೆಯನ್ನು ಯಥಾಶಕ್ತಿ ನಾವು ಓದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೃಷ್ಣನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಜ್ಞಾನಗಂಗೋತ್ರಿಯ ಪ್ರಶ್ನೆ. ತಿರುಮಲೆಯಲ್ಲಿ ನಡೆಯುವ ಪ್ರಧಾನ ಉತ್ಸವಗಳ ಪ್ರಾರಂಭಕ್ಕೆ ಮುಂಚೆ ಆಲಯವನ್ನು ಶುದ್ಧೀಕರಿಸುವ ಕ್ರಮಕ್ಕೆ ಏನೆಂದು ಕರೆಯುತ್ತಾರೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೃಷ್ಟಿಯ ಕಣಕಣದಲ್ಲೂ ವ್ಯಾಪಿಸಿದ ಮಹಾಚೇತನವನ್ನು ಅನ್ವೇಷಿಸುತ್ತಾ ದರ್ಶಿಸುತ್ತಾ ಸಾಗುವ ಭಕ್ತಿಯಾತ್ರೆ. ಭಕ್ತಿಯಾತ್ರೆ ಅತಿ ಶೀಘ್ರದಲ್ಲೇ ಬರಲಿದೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂನ 8ನೇ ಕ್ರಾಸ್ನಲ್ಲಿರುವ ಶ್ರೀ ವಾಸಕಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಬ್ರಹ್ಮ ರಥೋತ್ಸವದ ನಿಮಿತ್ತ ವಿಶೇಷ ಹೋಮ ಪೂಜಾದಿಗಳು ಜರುಗಿದವು. ಇದರ ಅಂಗವಾಗಿ ದೇವಾಲಯದ ಯಾಗಶಾಲೆಯಲ್ಲಿ ಕಲಶ ಸ್ಥಾಪನೆ, ಕಲಶಾರಾಧನೆಯನ್ನು ಮಾಡಿ ವಾಸವಿ ಹೋಮವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಪೂಜಾದಿಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣ ದೇವರು ಹಾಗೂ ಗುರುರಾಯರ ಬೃಂದಾವನಕ್ಕೆ ವಿಶೇಷವಾಗಿ ಅಲಂಕರಿಸಿ ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬೈರಕೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ನಿಮಿತ್ತ ಗರ್ಭಾಲಯದಲ್ಲಿರುವ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮಸ್ವಾಮಿಗೆ ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು.
ಉಭಯ ದೇವರ ಸಮೇತ ಸ್ವಾಮಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮಸ್ವಾಮಿ ಉತ್ಸವ ಮೂರ್ತಿಗಳು ಹಾಗೂ ಶ್ರೀ ಆಂಜನೇಯ ಸ್ವಾಮಿಗೆ ಅಲಂಕರಿಸಿ ಕರ್ಪೂರ ದಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಅಭಿಷೇಕಾದಿ ಪೂಜೆಗಳಲ್ಲಿ ಭಾಗಿಗಳಾಗಿ ಪುನೀತರಾದರು. ಬೆಂಗಳೂರಿನ ಬಾಪೂಜಿ ನಗರದಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಧನುರ್ಮಾಸದ ನಿಮಿತ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಪುಷ್ಪಾರ್ಚನೆ ಹಾಗೂ ಚಾಮರ ಸೇವೆಯೊಂದಿಗೆ ಆಂಧ್ರಪ್ರದೇಶ ಕರ್ನೂಲ್ ಜಿಲ್ಲೆಯಲ್ಲಿರುವ ಶ್ರೀಮದ್ ಜಗದ್ಗುರು ಶ್ರೀಮಾನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ 1008 ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ 360ನೆಯ ಆರಾಧನಾ ಮಹೋತ್ಸವವು ಮಾರ್ಗಶಿರ ಶುಕ್ಲ ದಶಮಿ ಮಧ್ಯ ಆರಾಧನೆ ನಿಮಿತ್ತ ವಿಶೇಷ ಅಭಿಷೇಕಾದಿ ಪೂಜೆಗಳನ್ನು ನೆರವೇರಿಸಲಾಯಿತು. ಶ್ರೀಪಾದಂಗಳವರು ಪುಣತಾಂಬೆ ಮಹಾರಾಷ್ಟ್ರದಲ್ಲಿ ಜನಿಸಿದರು. ಶ್ರೀಪಾದಂಗಳವರು 1638ರಿಂದ 1660ರವರೆಗೆ ಶ್ರೀ ಮಧ್ವಾಚಾರ್ಯರ ನಂತರ 18ನೇ ಪೀಠಾಧಿಪತಿಗಳಾಗಿ ಶ್ರೀ ಸತ್ಯವ್ರತ ತೀರ್ಥರಿಂದ ಬಹುಧ್ಯಾನ 1638ರಲ್ಲಿ ಸಂಸ್ಥಾನ ಸ್ವೀಕರಿಸಿದ ಶ್ರೀಪಾದರು ಶ್ರೀ ರಾಘವೇಂದ್ರ ಶ್ರೀಪಾದರ ಸಮಕಾಲೀನ ಪೀಠಾಧಿಪತಿಗಳಾಗಿದ್ದರು. ಸತ್ಯನಿಧಿ ಸ್ವಾಮಿಗಳ ಬೃಂದಾವನಕ್ಕೆ ಫಲಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅಭಿಷೇಕಾದಿಗಳಲ್ಲಿ ಪಾಲ್ಗೊಂಡು ಶ್ರೀಪಾದಂಗಳವರ ಕೃಪೆಗೆ ಪಾತ್ರರಾದರು. ಉಡುಪಿಯ ಶ್ರೀ ಪುತ್ತಿಗೆ ಮಠದ ಶ್ರೀ 1008 ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಗೀತಾ ಜಯಂತಿಯ ಪರ್ವಕಾಲದ ನಿಮಿತ್ತ ಅಖಂಡ ಭಕ್ತ ಸಮೂಹಕ್ಕೆ ಎಸ್ವಿಬಿಸಿಯ ಮೂಲಕ ಅನುಗ್ರಹ ಸಂದೇಶವನ್ನು ನೀಡಿದರು. ಭಗವದ್ಗೀತಾ ಜಯಂತಿಯ ಈ ಪರ್ವ ಸಂದರ್ಭದಲ್ಲಿ SVBC ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಶುಭಾಶೀರ್ವಾದವನ್ನು ನಾವು ಬಯಸ್ತಾ ಇದ್ದೇವೆ. ಈ ಒಂದು ಪರ್ವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಉದ್ಧಾರ ಮಾಡತಕ್ಕಂತಹ ಭಗವದ್ಗೀತೆಯ ಸಂದೇಶವನ್ನು ತಿಳ್ಕೊಳ್ಳುವ ಜೊತೆಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅದರ ಸಾರ ಸರ್ವಸ್ವವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಮಕ್ಕಳಿಗೆ ಶಾಲೆ ಕಾಲೇಜುಗಳಲ್ಲಿ ಏನು ಶಿಕ್ಷಣ ಕೊಡುತ್ತೇವೆ ಅದು ಅವರ ಐಹಿಕ ಜೀವನಕ್ಕೆ ಉಪಯೋಗಿಯಾದರೆ ಪಾರತ್ರಿಕ ಜೀವನಕ್ಕೆ ಉಪಯೋಗಿಯಾದಂತಹ ಮುಖ್ಯ ವಿದ್ಯೆ ಅದು ಭಗವದ್ಗೀತಾ ವಿದ್ಯೆ. ಅಂತಹ ಒಂದು ಗೀತೆಯ ಒಂದು ಸಂದೇಶವನ್ನು ನಾವು ನಮ್ಮ ಮಕ್ಕಳಿಗೆ ತಲುಪಿಸಿದಾಗ ಅವರ ಉಭಯ ವಿಧವಾದಂತಹ ಜೀವನವನ್ನು ಕೂಡ ನಾವು ಸಾರ್ಥಕಗೊಳಿಸಿದ ಹಾಗೆ ಆಗ್ತದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತಾ ಜಯಂತಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಭಗವದ್ಗೀತೆಯ ಮುಖ್ಯ ಸಂದೇಶವನ್ನು ನಾವು ತಿಳ್ಕೊಳ್ಳೋದರ ಜೊತೆಗೆ ನಮ್ಮ ಮಕ್ಕಳಿಗೆ ಅದರ ಅಭ್ಯಾಸವನ್ನು ಮಾಡಿಕೊಳ್ಳಲಿಕ್ಕೆ ಪ್ರೇರಣೆಯನ್ನು ಕೂಡ ನೀಡಬೇಕು. ಕೃಷ್ಣ ಗೀತೆಯಲ್ಲಿ ನೀಡಿದಂತಹ ಬಹಳ ಮುಖ್ಯವಾದಂತಹ ಸಂದೇಶ ತಮೇವ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮಯ ವೇಷ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಎಂಬುದಾಗಿ ತನ್ನನ್ನು ಯಾರು ಮೊರೆ ಹೊಂದುತ್ತಾರೋ ಅವರೆಲ್ಲರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂಬಂತಹ ಈ ಸಂದೇಶ ಏನಿದೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಸಂದೇಶ. ನಾವೆಲ್ಲ ನಮ್ಮ ಅಹಂಕಾರಗಳನ್ನು ಪರಿತ್ಯಾಗ ಮಾಡಿ ಭಗವಂತನನ್ನು ನೀನೇ ರಕ್ಷಕ ಎಂಬುದಾಗಿ ಮೊರೆ ಹೊಂದಿದಾಗ ಭಗವಂತ ನಮ್ಮೆಲ್ಲರ ಯೋಗಕ್ಷೇಮವನ್ನು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಈ ಸಂದೇಶ ಇದು ಅತ್ಯಂತ ಶ್ರೇಷ್ಠವಾದಂತಹ ಸಂದೇಶವಾಗಿದ್ದು ಈ ದಿಕ್ಕಿನಲ್ಲಿ ನಾವು ಈ ಸಂದೇಶವನ್ನು ಜೀವನದಲ್ಲಿ ನಾವು ಅನುಷ್ಠಾನ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಆ ಮೂಲಕ ಗೀತಾಚಾರ್ಯನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಈ ಒಂದು ಗೀತಾ ಜಯಂತಿಯ ಪರ್ವ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ಗೀತಾಚಾರ್ಯನ ವಿಶೇಷ ಅನುಗ್ರಹವನ್ನು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬರ್ಡ್ ಟ್ರಸ್ಟ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಹದಾಶಯದೊಂದಿಗೆ ವಿಕಲಾಂಗ ರೋಗಿಗಳಿಗೆ ಕೀಲುಗಳು, ಮೂಳೆಗಳು, ಬೆನ್ನುಹುರಿಗೆ ಸಂಬಂಧಿಸಿದ ಗಾಯಗಳಿಂದ ನೋವನ್ನು ಅನುಭವಿಸುತ್ತಿರುವ ಬಡ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಉಚಿತವಾದ ಸೇವೆ ಮಾಡುವುದಕ್ಕೆ ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಬರ್ಡ್ ಸಂಸ್ಥೆಯನ್ನು ಟಿಟಿಡಿ ನಿರಂತರವಾಗಿ ನಿರ್ವಹಿಸುತ್ತಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಇಂದ್ರಾಳಿಯಲ್ಲಿರುವ ಯಕ್ಷಗಾನ ಕೇಂದ್ರದಲ್ಲಿ ಉಡುಪಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳಿಂದ ಜರುಗಿದ ಯಕ್ಷಗಾನ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ವತಿಯಿಂದ ಜರುಗುತ್ತಿರುವ ಧನುರ್ಮಾಸ ಸಂಗೀತೋತ್ಸವದಲ್ಲಿನ ಗಾಯನ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ನಾರಾಯಣ ಮೂರ್ತಿ ತಂಡದವರಿಂದ ಜರುಗಿದ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ 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 ಎಷ್ಟಾದರೂ ಮದಿಗೆಟ್ಟು ಇರಲಿ. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ, ತಿರುಮಲೆಯಲ್ಲಿ ನಡೆಯುವ ಪ್ರಧಾನ ಉತ್ಸವಗಳ ಪ್ರಾರಂಭಕ್ಕೆ ಮುಂಚೆ ಆಲಯವನ್ನು ಶುದ್ಧೀಕರಿಸುವ ಕ್ರಮಕ್ಕೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಕೊಯಿಲಾಳ್ವಾರ್ ತಿರುಮಂಜನ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಗ್ಗೆ 9:30 ಓಂ ನಮೋ ವೆಂಕಟೇಶಾಯ.